ಕನ್ನಡ ಚಿತ್ರರಂಗದ ಹೊಸ ಟ್ರೆಂಡ್ ಎಂದರೆ ಚಿತ್ರಗಳ ವಿಡಿಯೋ ಗೇಮ್ ಮಾಡೋದು. ಇಂಥದ್ದೊಂದು ಟ್ರೆಂಡ್ ಮೊದಲು ಶುರುವಾಗಿದ್ದು ಉಪೇಂದ್ರ ನಿರ್ದೇಶನದ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರದಿಂದ. ಕಳೆದ ವರ್ಷ ಓಂ ಚಿತ್ರ ಹೊಸ ತಂತ್ರಜ್ಞಾನದಲ್ಲಿ ಬಿಡುಗಡೆಯಾಗಿತ್ತು. ಆಗ ಒಂದಿಷ್ಟು ಆಸಕ್ತರು ಚಿತ್ರಕ್ಕೆ ಸಂಬಂಧಿಸಿದ ವಿಡಿಯೋ ಗೇಮ್ ಮಾಡಿದ್ರು. ಆ ನಂತರ ಲೀ ಎಂಬ ಗೇಮ್ ಸಹ ಮಾಡಲಾಗಿತ್ತು. ಯಾಕೆ ಈ ಮಾತಂದ್ರೆ, ಇಂದು ಬಿಡುಗಡೆಯಾಗುತ್ತಿರುವ ಸುದೀಪ್ ಅಭಿನಯದ ಹೆಬ್ಬುಲಿ ಚಿತ್ರದ ಮೊಬೈಲ್ ಗೇಮ್ ಒಂದು ಎಲ್ಲೆಡೆ ಸುದ್ದಿ ಮಾಡ್ತಿದೆ. ಈ ಮೊಬೈಲ್ ಗೇಮ್ ಮಾಡಿರುವುದು ಸುದೀಪ್ ಅವರ ಅಭಿಮಾನಿಗಳು. ಸುದೀಪ್ ಅವರ ಒಂದಷ್ಟು ಅಭಿಮಾನಿಗಳೆಲ್ಲ ಸೇರಿ ಸಂತೋಷ್ ಅವರ ನೇತೃತ್ವದಲ್ಲಿ ಒಂದು ಮೊಬೈಲ್ ಗೇಮ್ ಅನ್ನ ಮಾಡಿದ್ದಾರೆ. ಗ್ರಾಫಿಕ್ ಡಿಸೈನರ್ ಆಗಿರುವ ಸಂತೋಷ್ ತಮ್ಮ ತಂಡದೊಂದಿಗೆ ಕಳೆದ 2 ತಿಂಗಳ ಕಾಲ ಕೂತು ಈ ಗೇಮ್ ಮಾಡಿದ್ದಾರಂತೆ. ಈ ಗೇಮ್ ಒಂದು ಸಾಹಸಮಯ ಗೇಮ್ ಎಂದರೆ ತಪ್ಪಿಲ್ಲ. ಕಾಶ್ಮೀರದ ಕಾಡಿನೊಳಗೆ ಒಂದಿಷ್ಟು ಭಯೋತ್ಪಾದಕರು ಅಡಗಿಕೊಂಡು ಕುಳಿತಿದ್ದಾರೆ. ಪಕ್ಕದ ಒಂದು ಹಳ್ಳಿಯನ್ನ ಐಜಾಕ್ ಮಾಡಿದ್ದಾರೆ. ಅಲ್ಲಿಗೆ ಎಂಟ್ರಿ ಕೊಡುವ ಪ್ಯಾರಾ ಕಮಾಂಡೋ ರಾಮ್ ಅಲಿಯಾಸ್ ಹೆಬ್ಬುಲಿ ಮತ್ತು ತಂಡದವರು ಹೇಗೆ ಅಲ್ಲಿರುವ ಟೆರರಿಸ್ಟ್ಗಳನ್ನ ಸದೆಬಡಿಯುತ್ತಾರೆ ಎನ್ನುವುದು ಈ ಗೇಮ್ನ ಸಾರಾಂಶ. ಥರ್ಡ್ ಪರ್ಸನ್ ಶೂಟರ್ ಗೇಮ್ ಎಂದು ಕರೆಯಲ್ಪಡುವ ಈ ಮೊಬೈಲ್ ಗೇಮ್ ಈಗಾಗಲೇ ಗೂಗಲ್ ಪ್ಲೇನಲ್ಲಿ ಸ್ಟೋರ್ನಲ್ಲಿ ಲಭ್ಯವಿದೆ. ಆಂಡ್ರಾಯ್ಡ್ ಬಳಕೆದಾರರು ಈ ಗೇಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಹೆಬ್ಬುಲಿಯನ್ನ ಅಭಿನಯಿಸುವವರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.